ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ. ಇವಳೇ ನೋಡಿ ಫ್ರೆಂಡ್ಸ್, ಬರೀ ಮೊಬೈಲ್ ನೋಡ್ತಿರ್ತಾಳೆ ಯಾವಾಗ. ಇವರಮ್ಮ ಏನೋ ಸ್ಪೆಷಲ್ ಮಾಡ್ತಿದ್ದಾಳೆ ನೋಡೋಣ. ಏನು ಮಾಡ್ತಾ ಇದೀಯಾ? ನಾವು ಇವತ್ತು ಕಬಾಬ್ ಮಾಡ್ತಾ ಇದ್ದೀವಿ. 1/4 kg ಚಿಕನ್ ತಗೊಂಡಿದ್ದೀವಿ. ಕಬಾಬ್ಗೆ ಏನೇನೆಲ್ಲ ಹಾಕ್ತಿದ್ದೀವಿ ತೋರಿಸ್ತೀನಿ ನಿಮಗೂ. ಒಂದು ಕಬಾಬ್ ಪ್ಯಾಕೆಟ್. ಕಬಾಬ್ ಇಷ್ಟೊಂದು ಹಾಕ್ತಾರ? ಮೊಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು. ಕಬಾಬ್ ಪೌಡ್ರು ಆ್ಯಡ್ ಮಾಡಬೇಕು ಫಸ್ಟು. ಇದೇನು? ಅದು ಬಿರಿಯಾನಿ ಮಾಡೋಕ್ಕೆ ಅಂತ ಇಟ್ಟಿರೋದು. ಆಮೇಲೆ ಒಂದೇ ಒಂದು ಮೊಟ್ಟೆ ಸಾಕು, ಜಾಸ್ತಿ ಹಾಕೋಬಾರ್ದು, ಒಂದು ಸ್ಮೆಲ್ ಬಂದ್ಬಿಡುತ್ತೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ಕಟ್ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಸ್ವೀಟ್ ಅನಿಸುತ್ತೆ. ಆಮೇಲೆ ಒಂದು ಲೆಮನ್ ಅರ್ಧ ಹಾಕೋಬೇಕು. ಹಾಫ್ ನಿಂಬೆಹಣ್ಣು ಹಾಕೋಬೇಕು. ಹಿಂದೆ ಇದು ತೋರಿಸಿದ್ರೆ ನೆಕ್ಸ್ಟು ಏನು ಹಾಕಬೇಕು? ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು, ಹಾಫ್ ಸ್ಪೂನು. ಆಗ ಖಾರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕಬಾಬು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಜಾಸ್ತಿ ಹಾಕೊಂಡ್ರೆ ಉಪ್ಪು ಹಾಕಬೇಕು. ನೋಡೋಣ ಹೆಂಗೆ ಮಾಡ್ತೀಯ, ನಿನ್ನ ಕೈ ಟೇಸ್ಟ್ ಹೆಂಗಿರುತ್ತೆ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮಾಡ್ಕೊಂಡು ತಿನ್ನಿ. ಹೇಗಿದೆ ಅಂತ ಟೇಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಯ್ತಾ? ಥರ ಕಲಸಿ ಫುಲ್ಲು ಇದೆಲ್ಲ ಕಲಸಿ ಹಂಗೆ ಒಂದು 10 ನಿಮಿಷ ಬಿಡಬೇಕು. ಅದೆಲ್ಲ ಫುಲ್ಲು ಅದಕ್ಕೆ ಹತ್ಕೋಬೇಕು. ಮಸಾಲೆ ಎಲ್ಲ ಹತ್ಕೋಬೇಕಂದ್ರೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಬೇಕು ಒಂದು 10 ನಿಮಿಷ. ಆಗ ಎಣ್ಣೆಗೆ ಹಾಕಿದ್ರೆ ಸಾಫ್ಟಾಗಿ. ಎಣ್ಣೆಗೆ ಫಸ್ಟು ಬಾಣಲಿ ಇಡಬೇಕು, ಆಮೇಲೆ ಎಣ್ಣೆ ಹಾಕ್ಕೋಬೇಕು. ಕಾದ್ಮೇಲೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯಬೇಕು, ಚೆನ್ನಾಗಿ ಕಾದಾಗ ಚೆನ್ನಾಗಿ ಬರುತ್ತೆ ಕಬಾಬ್. ಕಬಾಬ್ ಇಷ್ಟು ರೆಡ್ ಆಗಿದೆ, ಸೂಪರ್ ಆಗಿದೆ ಕಬಾಬು. ಇವಾಗ ಚೆನ್ನಾಗಿ ಫುಲ್ಲು ಕೋಟಿಂಗ್ ಆಗಿರುತ್ತೆ ಕಬಾಬ್ಗೆ ಎಲ್ಲ. ನೋಡಿ ಈಗ ಎಣ್ಣೆ ಕಾದಿದೆ ಚೆನ್ನಾಗಿ. ಎಣ್ಣೆ ಕಾದ್ಮೇಲೆ ಕಲಸಿರೋದನ್ನು ಇದಕ್ಕೆ ಹಾಕೋಬೇಕು. ನೋಡಿ ಆಹಾ, ಸ್ಮೆಲ್ ಗಮ್ ಅಂತ. ಈ ವೆದರ್ಗೂ ಈ ಕಬಾಬು
ವೆದರಿಗೆ ಕಬಾಬ್ ತಿಂತಾ ಇದ್ರೆ ಒನ್ ಮಾರ್ ಅನ್ಬೇಕು ಆ ಥರ ಇರುತ್ತೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ವೆದರ್ ನೋಡಿ ಸಕ್ಕತ್ತಾಗಿದೆ. ಕಬಾಬ್ ರೆಡಿ ಆಗ್ತಿದೆ. ತಿನ್ನೋದಕ್ಕೆ ಅಂತಾನೆ ಕಾಯ್ತಾ ಇದ್ದಾರೆ ನಮ್ಮ ಮನೆಯವರು ಹಾಗೂ ನನ್ನ ಸಿಸ್ಟರು ಹಾಗೆ ನನ್ನ ಮಗಳು. ಹೆಂಗಿದೆ ಟೇಸ್ಟ್ ನೋಡೋಣ, ಹೇಗೆ ರಿವ್ಯೂ ಕೊಡ್ತಾರೆ ಅಂತ. ಚೆನ್ನಾಗಿ ಬೇಯಿಸ್ಬೇಕು, ರೋಸ್ಟ್ ಮಾಡ್ಬೇಕು ಕಬಾಬ್, ಅವಾಗೇ ಟೇಸ್ಟ್ ಇರೋದು. ಸೂಪರಾಗಿರುತ್ತೆ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿಯನ್ನು ಸೈಡಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಅದಪ್ಪ ಪೀಸ್ ಆಯಿತು. ಹಾಕ್ಬಿಟ್ವಲ್ಲ ನನಗೆ ಸಾಂಬಾರ್ಗಿನ್ನ ಕಬಾಬೇ ಇಷ್ಟ. ಸಾಂಬಾರು ನಮ್ಮ ಮನೇಲಿ ಯಾರು ಹೊತ್ಕೊಂಡು ತಿನ್ನಲ್ಲ. ಕಬಾಬು ಬಿರಿಯಾನಿ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸಾಂಬಾರು ಯಾರು ಇಷ್ಟಪಡಲ್ಲ ಜಾಸ್ತಿ. ಹಾಗಾಗಿ ಕಬಾಬ್ ವೆದರಿಗೆ ತಿಂತಾ ಇದ್ರೆ ಹೌದಾ ಆರೆಂಜ್ ಹೆಂಗೈತೆ ನೋಡೋದಕ್ಕೆ ಟೇಸ್ಟ್ ನೋಡ್ಬೋದಾ? ನೋಡಿ ಟೇಸ್ಟ್ ಹೆಂಗಿದೆ ಅಂತ. ಎಮ್ಮಿ ಹೆಂಗಿದೆ ಟೇಸ್ಟ್? ಚೆನ್ನಾಯ್ತಾ? ಸೂಪರ್ ಆಯ್ತು. ಆಯ್ತಾ? ಕಂಪ್ಲೀಟ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್.